52ನೇ ನವೋದಯ ಪ್ರವೇಶ ಪರೀಕ್ಷೆ 2009 3, 5, 7, 9, 0ಗಳಿಂದ ರೂಪುಗೊಂಡ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ 5 ಅಂಕಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸವೆಷ್ಟು? ಮಾಡ್ರಿ. ಮಾಡೋದಾತಂದ್ರೆ ನಾನು ತಿಳಿಸ್ತೀನಿ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ನಾ ಹೆಂಗೆ ತಿಳಿಸ್ತೀನೋ, ನಾ ಹೆಂಗೆ ನಿಮಗೆ ತಿಳಿಸಿ ಹೇಳ್ತಾನೆ ಲಕ್ಷ ಕೊಟ್ಟು ನೋಡ್ರಿ. ಈಗ ನೀವು ಬಿಡಿಸ್ಲಿಕ್ಕೆ ಟೈಮ್ ಕೊಟ್ಟದ, ಬಿಡಿಸೋದಾಗಿತ್ತು ಅಂತಂದ್ರೆ ನೋಡಿ, 5 ಅಂಕೆಯ 5 ಅಂಕೆಯ 5 ಅಂಕೆಯ ಏನು ಬರಿಬೇಕು? 5 ಅಂಕೆಯ ದೊಡ್ಡ 5 ಅತಿ ದೊಡ್ಡ 5 ಅಂಕೆಯ ಸಂಖ್ಯೆ. ಅತಿ ದೊಡ್ಡ ಚೆನ್ನಾಗಿ ಅತಿ ದೊಡ್ಡ 5 ಅಂಕೆಯ ಸಂಖ್ಯೆ ಬರೆಯುವಾಗ ಏನು ಮಾಡ್ಬೇಕು ನೋಡ್ರಿ. ಬರೋಬ್ಬರಿ ಅತಿ ದೊಡ್ಡ ಅಂಕೆ ಯಾವುದು ಇದ್ರಾಗ? 9. 9 ಆದ್ರಿಂದ ಅದಕ್ಕಿಂತಲೂ ಸ್ವಲ್ಪ ಸಣ್ಣದು 7, ಅದಕ್ಕಿಂತಲೂ ಸಣ್ಣದು 5, ಅದಕ್ಕಿಂತಲೂ ಸಣ್ಣದು 3, ಲಾಸ್ಟಿಗೆ 0 ಇಟ್ರೆ ಇದು ದೊಡ್ಡ ಸಂಖ್ಯೆ ಆಯಿತು. ಈಗ ನೋಡಿ, ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ. 5 ಅಂಕಿಯ ಸಂಖ್ಯೆ ಬರೆಯುವಾಗ ಏನು ಮಾಡ್ಬೇಕಪ್ಪ ಅಂದ್ರೆ, ಮೊದಲು ಅತಿ 0 ಮೊದಲು ಬರೀಬಾರ್ದು. ಅದಕ್ಕಿಂತಲೂ ಸ್ವಲ್ಪ ದೊಡ್ಡದಿದ್ದದ್ದು 3, ಅದರ ಮುಂದೆ 0, ಆಮೇಲೆ ಏನು ಮಾಡಬೇಕು? 5 ಬರಿಬೇಕು, ಆಮೇಲೆ 7 ಬರಿಬೇಕು, ಆಮೇಲೆ 9 ಬರಬೇಕು. ಇದನ್ನು ಉಲ್ಟಾ, ಇದನ್ನು ಒಂದು ಚೇಂಜ್ ಮಾಡಿಕೊಂಡು ಇದನ್ನು ಮೊದಲ 3 ಬರೆದು ಆಮೇಲೆ 0 ಬರ್ಕೊಂಡು ಇದನ್ನು 5, 7, 9 ಉಲ್ಟಾ ಇಟ್ಬಿಟ್ರೆ ಮುಗಿದು 30, 579. ವ್ಯತ್ಯಾಸ ಬರೋಬರಿ. ಅಂತರ ವ್ಯತ್ಯಾಸ ಅಂದ್ರೆ ದೊಡ್ಡ ಸಂಖ್ಯೆದಾಗ ಚಿಕ್ಕ ಸಂಖ್ಯೆ ಕಳೆದು ಬಿಡೋದು. ವ್ಯತ್ಯಾಸ ಬರೋಬರಿ 97, 530. ಚಿಕ್ಕ ಸಂಖ್ಯೆ ಎಷ್ಟದ? ಕಳೀರಿ ಅದನ್ನ. ಚಿಕ್ಕ ಸಂಖ್ಯೆ 30, 579. ಹತ್ತಿರ 9 ಆದ್ರೆ 1, ಕೈಲ 1, 13 8 ಆದ್ರೆ 5, 15 6 ಆದ್ರೆ 9, 6, 9 3 ಆದ್ರೆ 6, 66 951. ಆನ್ಸರ್ ಎಷ್ಟು? 66 951. ಎಷ್ಟು ಬಂದದ್ದು ನೋಡ್ರಿ? 66 951. ಉತ್ತರ ಸಂಖ್ಯೆ ಡಿ. ಡಿಗೆ ಸರಿಯಾಗಿ ಉತ್ತರ ಹಾಕಿಬಿಡ್ರಿ. ತಿಳಿದಲ್ಲ? ಚೆನ್ನಾಗಿ ನೋಡ್ಕೊರಿ. ಈ ಅಂಕೆಗಳಿಂದ ರಚಿಸಬಹುದಾದ ಸಂಖ್ಯೆ ಹಂಗಂದ್ರೆ ಅತಿ ದೊಡ್ಡ 5 ಅಂಕೆಯ ಸಂಖ್ಯೆ 9 ಬರೀರಿ. ಆಮೇಲೆ ಅದಕ್ಕಿಂತಲೂ ಸಣ್ಣದು, ಅದಕ್ಕಿಂತ ಲಾಸ್ಟಕ್ಕೆ ಅನ್ನೋದು 0 ಇಡುವ. 0 ಮೊದಲು ಇಟ್ಟರೆ ಸಣ್ಣ ಅಂಕೆ ಆಯ್ತು. ಆಮೇಲೆ ಅದನ್ನೇ ಏನು ಮಾಡಬೇಕು? 3 0 ಇಲ್ಲಿ ಇಟ್ಕೋಬೇಕು. ಯಾಕಂದ್ರೆ 0ಗೆ ಬೆಲೆ ಮೊದಲು ಇಟ್ಟರೆ ಹೋಗಿಬಿಡ್ತದೆ. ಅದಕ್ಕೆ ನೀವು 30 ಮೊದಲು ಇಟ್ಟು ಆಮೇಲೆ 5, 7, 9 ಮುಂದೆ ಹಾಕಿಬಿಡ್ರಿ. 5, 7, 9 ಮಾಡಿದ್ರೆ ಇದು ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆ ಆಯ್ತು. ಆಮೇಲೆ ವ್ಯತ್ಯಾಸ ಕೇಳಂದ್ರೆ ದೊಡ್ಡ ಅಂಕೆದಾಗ ಚಿಕ್ಕ ಸಂಖ್ಯೆ ಕಳೆದು ಬಿಡುದು. ಇದು ಮಾಮೂಲಿಯಾಗಿ ನಿಮ್ಗೆ ಎಲ್ಲರಿಗೂ ಬರ್ತದೆ. ನೋಡ್ರಿ ಇನ್ನೊಂದ್ಸಲ ವಿಡಿಯೋ ಲಕ್ಷ. ಓಕೆ.